ಹಾಯ್ ಫ್ರೆಂಡ್ಸ್, ಗುರು ನಿಲ್ಲು 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 ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಆಮೇಲೆ ಕಾಮೆಂಟ್ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ ಅಂತ ನನ್ನ ಒಪಿನಿಯನ್. ಗುರು, ನಿಮ್ಮ ಫೇವರೇಟ್ ಯಾರು ವಿನ್ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ನೋಡೋಣ. ಯಾರ್ದು ಹೆಚ್ಚು ಕಾಮೆಂಟ್ಸ್ ಬರುತ್ತೆ, ಲೈಕ್ಸ್ ಬರುತ್ತೆ ಅಂತ ಕೊನೆಗೆ ಚೆಕ್ ಮಾಡೋಣ. ಗುರು, ನಾನು ಎಲ್ಲರ ಬಗ್ಗೆನೂ ಒಂದೊಂದು ಪಾಸಿಟಿವ್ ವಿಡಿಯೋಸ್ ಅನ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ 2 ವಿಡಿಯೋ ಮಾಡಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಹೋಗಿ ಚೆಕ್ ಮಾಡಿ ಒಂದ್ಸಲ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಮರಿದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ನಿಮ್ಮಲ್ಲೊಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಬಂದು ಪೂರ್ತಿಯಾಗಿ ತ್ರಿವಿಕ್ರಮ್ ಬಗ್ಗೆ ಇರುತ್ತೆ. ತ್ರಿವಿಕ್ರಮ್ ಅಂದಿದ ತಕ್ಷಣ ನೆನಪಾಗೋದೇನು ಅಂತಂದ್ರೆ, ಕಷ್ಟಪಟ್ರೆ ಮಾತ್ರ ಗುರಿಯನ್ನ ತಲುಪೋದು ಸಾಧ್ಯ ಆಗುತ್ತೆ. ಧೈರ್ಯದಿಂದ ಮುಂದುವರಿ, ಯಶಸ್ಸು ನಿನ್ನದೇ. ನಿಜವಾಗ್ಲು ನನಗಂತೂ ತ್ರಿವಿಕ್ರಮ್ ಬಗ್ಗೆ ಪಾಸಿಟಿವ್ಸ್ ಹುಡುಕ್ತಾ ಹೋಗ್ತಾ ಇದ್ರೆ ಸುಮಾರು ಇದಾವೆ ಗುರು. ನಿಜವಾಗ್ಲು ದಿ ಟಾಸ್ಕ್ ಮಾಸ್ಟರ್ ಅಂತ ಹೇಳ್ಬೋದು, ಮೈಂಡ್ ಗೇಮರ್ ಅಂತ ಹೇಳ್ಬೋದು, ಸ್ಟ್ರಾಟಜಿ ಕಿಂಗ್ ಅಂತ ಹೇಳ್ಬೋದು. ಸುಮಾರು ಇದಾವೆ. ನಿಜವಾಗ್ಲು ಒನ್ ಬೈ ಒಂದು ಡಿಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ. ತ್ರಿವಿಕ್ರಮ್ ವಿನ್ನರ್ಗೆ ಯಾಕೆ ಡಿಸರ್ವ್ ಅಂತ ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ತ್ರಿವಿಕ್ರಮ್ ಫ್ಯಾನ್ಸು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ಯಾನ್ಸ್ಗೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಗುರು, ನಿಜವಾಗ್ಲು ಟಾಸ್ಕ್ ಅಂತ ಬಂದಾಗ ನಿಜವಾಗ್ಲು ಯಾರೇ ಆದ್ರೂ ಎದುರುಗಡೆ ಇರೋರು ತ್ರಿವಿಕ್ರಮ್ನ ನೋಡಿದ ತಕ್ಷಣ 1-2 ಹೆಜ್ಜೆ ಹಿಂದೆ ಹೋಗೋದಂತೂ ಗ್ಯಾರಂಟಿ. ಯಾಕೆ ಅಂತಂದ್ರೆ ಟಾಸ್ಕ್ ಅಲ್ಲಿ ಬಂದಾಗ ಆ ರೀತಿ ತ್ರಿವಿಕ್ರಮ್ ಇರ್ತಾರೆ. ತ್ರಿವಿಕ್ರಮ್ ಜರ್ನಿ ಈ ಬಿಗ್ ಬಾಸ್ ಹೌಸ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಒಂದು ಅಲ್ಪ ವಿಸಲ್ ಇಂದ ಅಂತ ನನ್ನ ಒಪಿನಿಯನ್. ವಿಸಿಲ್ ಕೊಡ್ತಾರೆ, ಈ ವಿಸಿಲ್ ಸೌಂಡೇ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಟೀಮು ಹೇಳುತ್ತೆ. ಬಟ್ ಆದ್ರೆ ಈಗ ಸೌಂಡ್ ಮಾಡ್ತಾ ಇರೋ ವ್ಯಕ್ತಿ ಯಾರು ಅಂತಂದ್ರೆ ಅದು ತ್ರಿವಿಕ್ರಮ್ ಅಂತ ಹೇಳ್ಬೋದು. ನಿಜವಾಗ್ಲು ಬಿಗ್ ಬಾಸ್ ಮನೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೆ ಆದ್ರೂ ಕೂಡ ಒಂದು ನೋವಾದ್ರೆ, ಇಲ್ಲ ಅಂತಂದ್ರೆ ಭಯ ಆದ್ರೆ ತಕ್ಷಣಕ್ಕೆ ಕಾಣಿಸ್ತಾ ಇದ್ದಿದ್ದು ತ್ರಿವಿಕ್ರಮ್. ಎಕ್ಸಾಂಪಲ್ ಧನರಾಜ್ ಹೇಳ್ಬೋದು. ಜಗ್ಗು ದಾದಾ ಅವರ ವಿಚಾರದಲ್ಲಿ ಗಲಾಟೆ ಆದಾಗ ಬಲವಾಗಿ ತನ್ನ ಪಕ್ಕದಲ್ಲಿ ನಿಂತಿದ್ದು ತ್ರಿವಿಕ್ರಮ್. ನಿಜವಾಗ್ಲೂ ಸೂಪರ್ ಅಂತ ಹೇಳ್ಬೋದು. ಓವರ್ ಆಗಿ ಜಗ್ಗು ದಾದಾಗೆ ಆಪೋಸಿಟ್ ಆಗಿ ಎಲ್ಲರೂ ನಿಲ್ಲೋದಕ್ಕೆ ಕಾರಣ, ಮೈನ್ ಪಿಲ್ಲರ್ ತ್ರಿವಿಕ್ರಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತ್ರಿವಿಕ್ರಮ್ ನನ್ನ ಹಿಂದೆ ಇದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ತರ ಅವರು ಎಲ್ಲರನ್ನು ಉರಿದುಂಬಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಓವರ್ ಆಗಿ ನೋಡಿದಾಗ ನಿಜವಾಗ್ಲು ಟಾಸ್ಕ್ ಅಂತ ವಿಚಾರ ಬಂದ್ರೆ ನಿಜವಾಗ್ಲು ಬಿಗ್ ಬಾಸ್ ಟೀಮ್ ಎಡಿಟರ್ಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ ಗುರು. ತ್ರಿವಿಕ್ರಮ್ ಮಾಡಿರೋ ಟಾಸ್ಕ್ಗಳನ್ನೆಲ್ಲ ಎಡಿಟ್ ಮಾಡ್ಬೇಕಾದ್ರೆ, ವಿಟಿ ಮಾಡ್ಬೇಕಾದ್ರೆ KGF ಸಾಂಗ್ ಇದೆಯಲ್ವಾ ಮೂವಿದು, ತುಫಾನ್ ಸಾಂಗು, ಇವನ ಎದುರುಗಡೆ ನಿಲ್ಲೋದು ಯಾರು ಸಾರ್ ಅಂತ ನಿಜವಾಗ್ಲು ಆ ವರ್ಡ್ ಹಾಕಿ ಆ BGM ತುಫಾನ್ BGM ಹಾಕಿದ್ರೆ ಎಕ್ಸಲೆಂಟ್ ಆಗಿರುತ್ತೆ ಗುರು. ನಿಜವಾಗ್ಲು ಆ ತ್ರಿವಿಕ್ರಮ್ ಆಡಿರೋ ಟಾಸ್ಕ್ಗಳನ್ನೆಲ್ಲ ಓವರ್ ಆಗಿ ತೋರಿಸಿದ್ರೆ ಮಾತ್ರ ಸೂಪರ್ ಆಗಿರುತ್ತೆ. ಯಾಕೆ ಅಂತಂದ್ರೆ ತ್ರಿವಿಕ್ರಮ್ 200% ಕೊಟ್ಟು ಎಫರ್ಟ್ಸ್ ಹಾಕಿ ಟಾಸ್ಕ್ ಅನ್ನ ಆಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮೊದಲಿನಿಂದ ಒಂದೇ ಗುರಿ, ಅದು ಯಾರಿಗಾದ್ರೂ ಇದ್ರೆ ತ್ರಿವಿಕ್ರಮ್ ಏನು ಅಂತಂದ್ರೆ ಟ್ರೋಫಿನ ಕೈಯಲ್ಲಿ ಎತ್ತಬೇಕು ಅನ್ನೋದು ತ್ರಿವಿಕ್ರಮ್ನ ಗುರಿ. ಸ್ಟಾರ್ಟಿಂಗ್ ಇಂದ ಕೂಡ ತ್ರಿವಿಕ್ರಮ್ಗೆ ಇರ್ತಕ್ಕಂಥ ಇದು ಒಂದು ಗುರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಮಂಜಣ್ಣ ವಿರುದ್ಧ, ಘಟಾನುಘಟಿ ಮಂಜಣ್ಣ ವಿರುದ್ಧ ಎದೆ ಕೊಟ್ಟು ನಿಂತಂತ ವೀರ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾವುದೇ ಟಾಸ್ಕ್ ಬಂದ್ರು ಕೂಡ ಮಂಜಣ್ಣ ವಿರುದ್ಧ ಆಪೋಸಿಟ್ ಅಲ್ಲಿ ನಿಂತು ಟಾಸ್ಕ್ ಆಡಿ ಗೆದ್ದಿದ್ದು ವೀರ ಯಾರು ಅಂತಂದ್ರೆ ತ್ರಿವಿಕ್ರಮ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ರಜತ್ ಅವರ ವಿಚಾರವಾಗಿ ತಗೊಂಡ್ರೆ, ರಜತ್ ಅಷ್ಟು ಆಜಾನುಬಾಹು ರಜತ್. ಆ ರಜತ್ ಅವ್ರಿಗೆ ಎದೆ ಕೊಟ್ಟು ಧೀರ ತರ ಹೋರಾಡಿ ಜಯ ಗಳಿಸಿದ್ದು ತ್ರಿವಿಕ್ರಮ್ ಅಂತ ಹೇಳ್ಬೋದು. ನಿಜವಾಗ್ಲೂ ಟಾಸ್ಕ್ ವಿಚಾರದಲ್ಲಿ ಮಾತ್ರ ಹೇಳ್ತಾ ಹೋದ್ರೆ ತ್ರಿವಿಕ್ರಮ್ಗೆ 1-2 ಅಲ್ಲ ಗುರು, ತಾನು ಆಡಿರೋ ಟಾಸ್ಕ್ಗಳೆಲ್ಲ ಆಲ್ಮೋಸ್ಟ್ 200% ಎಫರ್ಟ್ ಕೊಟ್ಟು ಆಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಾಜಕೀಯ ಪಕ್ಷಗಳು ಅಂತ ಟಾಸ್ಕ್ ಬರುತ್ತೆ. ಆ ಟಾಸ್ಕ್ ಅಲ್ಲಿ ಟೀಮ್ ಅನ್ನ ಲೀಡ್ ಮಾಡಿ ತ್ರಿವಿಕ್ರಮ್ ತಾನು ಒಳ್ಳೆ ನಾಯಕ ಅಂತ ಕೂಡ ಸಖತ್ತಾಗಿ ಪ್ರೂವ್ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮನೆಯಲ್ಲಿ ಯಾರಿಗೆ ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ತಕ್ಷಣಕ್ಕೆ ಡಾಕ್ಟರ್ ಆಗೋದು ತ್ರಿವಿಕ್ರಮ್. ಯಾರಿಗೆ ಏನೇ ತೊಂದರೆ ಆದ್ರೂ ಕೂಡ ಅಲ್ಲಿ ಹೋಗಿ ನೋಡುವಂಥದ್ದು ತ್ರಿವಿಕ್ರಮ್. ನಿಜವಾಗ್ಲು ಸೂಪರ್ ಅಂತ ಹೇಳ್ಬೋದು, ಸಕ್ಕತ್ತಾಗಿರುತ್ತೆ. ಅದ್ರ ಜೊತೆಗೆ ರಾಜನ ಟಾಸ್ಕ್ ಅಲ್ಲಿ ಆ ದಂಡನಾಯಕನಾಗಿ
ತಾನು ತನ್ನ ಪಾತ್ರದಲ್ಲಿ ತೊಡಗಿಸಿಕೊಂಡು ಎಂಟರ್ಟೈನ್ಮೆಂಟ್ ಅಲ್ಲೂ ಕೂಡ ನಾನು ಸೈ ಅಂತ ಅಂದ್ಬಿಟ್ಟು ತ್ರಿವಿಕ್ರಮ್ ತೋರಿಸ್ಕೊಂಡ್ರು. ನಿಜವಾಗ್ಲೂ ಹೋಗಿ ನೋಡಿ ಆ ರಾಜನ ಟಾಸ್ಕ್ ಅಲ್ಲಿ ಸಖತ್ ವಿನಮ್ರತೆಯಿಂದ ಆ ಕ್ಯಾರೆಕ್ಟರ್ ಅಲ್ಲಿ ಸೂಪರ್ ಆಗಿ ಫನ್ ಅನ್ನ ಜನರೇಟ್ ಮಾಡಿದ್ರು ತ್ರಿವಿಕ್ರಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಟಾಸ್ಕ್ ಅಂತ ಬಂದಾಗ ನಿಜವಾಗ್ಲೂ ಗುರು ಒಂದು ಬಾಲ್ ಟಾಸ್ಕ್ ಬರುತ್ತೆ ಗುರು. ಸುರೇಶ್ ಅಣ್ಣ ನಾನು ಆಡಲ್ಲ ಅಂತ ಹೋಗಿ ಕುತ್ಕೊಂತಾರೆ. ತ್ರಿವಿಕ್ರಮ್ ರಜತ್ ಮತ್ತೆ ಮಂಜಣ್ಣ ವಿರುದ್ಧ ಏಕಾಂಗಿಯಾಗಿ ಹೋರಾಡ್ತಾರೆ. ಇವತ್ತಿಗೂ ಆ ಎಪಿಸೋಡು ಗೂಸ್ ಬಂಪ್ಸ್ ಎಪಿಸೋಡ್. ನಿಜವಾಗ್ಲು ಸಖತ್ತಾಗಿತ್ತು. ನಿಜವಾಗ್ಲು ಒಬ್ಬರೇ ಆಜಾನುಬಾಹು ತರ ಹೋರಾಡಿ ಎಫರ್ಟ್ಸ್ ಅನ್ನ ಕೊಡ್ತಾರಲ್ವಾ, ಹ್ಯಾಟ್ಸ್ ಆಫ್ ಹೇಳ್ಬೇಕು ಒಂದು ತ್ರಿವಿಕ್ರಮ್ಗೆ. ಸಖತ್ತಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಕ್ಯಾಪ್ಟನ್ ಆಗಿದ್ದು ಕೂಡ ತನ್ನ ಸ್ವಂತ ಶ್ರಮದಿಂದ ಆಡಿ ಕ್ಯಾಪ್ಟನ್ ಆದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಐಶ್ವರ್ಯ ಮತ್ತೆ ತ್ರಿವಿಕ್ರಮ್ ಇಬ್ರು ಜಂಟಿಯಾಗಿ ಸಹ ಒಂದು ಸಲ ಕ್ಯಾಪ್ಟನ್ ಆದ್ರು, ಅದು ಟೂ ಗುಡ್. ಅಲ್ಲಿ ಪ್ಲಾನ್ ಮಾಡಿ ಸ್ಟ್ರಾಟಜಿ ಮಾಡಿ ಐಶ್ವರ್ಯ ಅವರು ಕೆಳಗಡೆ ಬೀಳದೆ ಗೇಮ್ ಅನ್ನ ಕಂಪ್ಲೀಟ್ ಮಾಡಿದ್ದು ತ್ರಿವಿಕ್ರಮ್ಗೆ ಕ್ರೆಡಿಟ್ ಸಲ್ಲಬೇಕು. ನಿಜವಾಗ್ಲು ಸಖತ್ತಾಗಿತ್ತು ಗುರು ಆ ಟಾಸ್ಕ್ ಮಾತ್ರನು. ಸೂಪರ್ ಆಗಿ ಆಡಿದ್ರು ತ್ರಿವಿಕ್ರಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಭವ್ಯ ಕ್ಯಾಪ್ಟನ್ ಆಗ್ಬೇಕು ಅಂತಂದ್ರೆ ಆ ಪಾಲು ತ್ರಿವಿಕ್ರಮ್ದೆ. ಒಂದು ಟ್ರಂಪ್ ಕಾರ್ಡ್ ಆಗಿ ಬಂದು ಉಡುಗೊರೆಯಾಗಿ ಭವ್ಯಗೆ ಕ್ಯಾಪ್ಟನ್ ಆಗಿ ಉಡುಗೊರೆ ಕೊಟ್ಟಿದ್ದು ತ್ರಿವಿಕ್ರಮ್. ನಿಜವಾಗ್ಲು ಸಖತ್ತಾಗಿ ಟಾಸ್ಕ್ ಅಂತ ಬಂದಾಗ ನೋ ಡೌಟ್ ತ್ರಿವಿಕ್ರಮ್ 200% ಎಫರ್ಟ್ ಹಾಕಿದ್ದಾರೆ. ಅದ್ರ ಜೊತೆಗೆ ವೀಕೆಂಡ್ ಅಂತ ಬಂದಾಗ ನಿಜವಾಗ್ಲು ಬಿಗ್ ಬಾಸ್ ಟೀಮು ಯಾವಾಗ್ಲೂ ಟಾರ್ಗೆಟ್ ತ್ರಿವಿಕ್ರಮ್ ಮಾಡದೇ ಇರೋ ತಪ್ಪುಗಳಿಗೆಲ್ಲಾನು ಟಾರ್ಗೆಟ್ ಮಾಡಿ ಬಲಿಪಶು ಮಾಡಿರೋದಂತೂ ಇದೇ ತ್ರಿವಿಕ್ರಮ್ನ. ನಿಜವಾಗ್ಲು ಸಿಕ್ಕಾಪಟ್ಟೆ ಬೇಜಾರಾಗತ್ತೆ ಈ ಒಂದು ವಿಚಾರದಲ್ಲಿ ಮಾತ್ರ. ತ್ರಿವಿಕ್ರಮ್ನ ತುಂಬಾ ಟಾರ್ಗೆಟ್ ಮಾಡಿ BB ಟೀಮು ವೀಕೆಂಡ್ಸ್ ಅಲ್ಲಿ ಸಖತ್ತಾಗಿ ರೋಸ್ಟ್ ಮಾಡಿದ್ರು. ತುಂಬಾ ನೋವಾಯ್ತು ಆ ವಿಚಾರವನ್ನ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಗುರು ಸಖತ್ತಾಗಿ. ಅದ್ರ ಜೊತೆಗೆ ಟಿಕೆಟ್ ಟು ಫಿನಾಲೆ ಅಂತ ಬಂದಾಗ ನಿಜವಾಗ್ಲೂ ಗುರು ಜಸ್ಟ್ 2 ಸೆಕೆಂಡ್ ಅಲ್ಲಿ ಹೋಗಿ ಆ ಟಿಕೆಟ್ ಮಿಸ್ ಆಗ್ಬಿಡುತ್ತೆ. ಲೈಫ್ ಅಲ್ಲಿ 2 ಸೆಕೆಂಡ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಆ ಒಂದು ಟಾಸ್ಕ್ ಇಂದ ಗೊತ್ತಾಯ್ತು ಗುರು. ನಿಜವಾಗ್ಲೂ ಸಖತ್ತಾಗಿ ಎಫರ್ಟ್ಸ್ ಹಾಕ್ತಾರೆ, ಸೂಪರ್ ಆಗಿ ಎಫರ್ಟ್ಸ್ ಹಾಕಿ ಎಲ್ಲಾ ಟಾಸ್ಕ್ಗಳನ್ನು ಚೆನ್ನಾಗಿ ಆಡ್ತಾರೆ. ಬಟ್ ಆದ್ರೆ ಕೇವಲ 2 ಸೆಕೆಂಡ್ಸ್ ಅಲ್ಲಿ ಆ ಟಿಕೆಟ್ ಟು ಫಿನಾಲೆ ಅನ್ನೋದು ಬೈ ಲಕ್ ಇಂದ ಮಿಸ್ ಆಗುತ್ತೆ ಅಂತ ಹೇಳ್ಬೋದು, ಬ್ಯಾಡ್ ಲಕ್ ಅಂತ ಹೇಳ್ಬೋದು. ದೇವರು ಒಂದು ಮಿಸ್ ಮಾಡಿದ್ರೆ ಖಂಡಿತ ಇನ್ನೊಂದು ಕೊಟ್ಟೇ ಕೊಡ್ತಾನೆ ಅನ್ನೋದು ನಾನು ಯಾವತ್ತೂ ನಂಬೋದು ಗುರು. ಅದು ವಿಕ್ಕಿ ಜೀವನದಲ್ಲಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೋಪ್ ಫಾರ್ ದಿ ಬೆಸ್ಟ್. ನೆಕ್ಸ್ಟ್ ಬಂದ್ರೆ ಫ್ರೆಂಡ್ಶಿಪ್ಗೆ ತ್ರಿವಿಕ್ರಮ್ ಕೊಡೋ ವ್ಯಾಲ್ಯೂ. ನಿಜವಾಗ್ಲು ಯಾರೇ ಆಗಿದ್ರು ಕೂಡ ರಂಜಿತ್ ಅವ್ರ ಜೊತೆ ಇದ್ದಾಗೂ ಆ ಫ್ರೆಂಡ್ಶಿಪ್ ಬಾಂಡಿಂಗು, ಭವ್ಯ ಅವ್ರ ಜೊತೆಗಿದ್ದಾಗೂ ಫ್ರೆಂಡ್ಶಿಪ್ ಬಾಂಡಿಂಗು ಎಕ್ಸಲೆಂಟ್ ಅಂತ ಹೇಳ್ಬೋದು. ಯಾರು ಏನೇ ಹೇಳಿದ್ರು ಕೂಡ ಒಬ್ಬ ಗೈಡ್ ಆಗಿ ಒಬ್ಬ ಕೋಚ್ ಆಗಿ ತಾನು ಬೆಳೆಯೋದಲ್ಲದೆ ತನ್ನ ಜೊತೆ ಇರೋರೆಲ್ಲರೂ ಬೆಳಿಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಎಲ್ಲರಿಗೂ ಸಲಹೆ ಕೊಟ್ಟಿದ್ದಾರೆ. ತನಗೆ ಆಗದೆ ಇರೋರು ಬಂದು ಕೇಳಿದ್ರು ಕೂಡ ಇವರೇ ಹೋಗಿ ಸಲಹೆ ಕೊಟ್ಟಿದ್ದಾರೆ. ಮಂಜಣ್ಣ ಕೊಟ್ಟಿದ್ದಾರೆ, ಮೋಕ್ಷಿತಾ ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿಲ್ಲ ವಿಕ್ಕಿ ಸಲಹೆ ಈ ತರ ಆಡಿ ಅಂತ ಅಂದ್ಬಿಟ್ಟು ಎಕ್ಸಲೆಂಟ್. ಈ ಒಂದು ಗುಣ ಮಾತ್ರ ಸೂಪರ್ ಅಂತ ಹೇಳ್ಬೋದು ತ್ರಿವಿಕ್ರಮ್ ಅಲ್ಲಿ. ಅದ್ರ ಜೊತೆಗೆ ಮುಖವಾಡ ಇಲ್ಲದೆ ಈ ಬಿಗ್ ಬಾಸ್ ಮನೆಯಲ್ಲಿ ಇರ್ತಕ್ಕಂಥದ್ದು ಯಾರು ಅಂತಂದ್ರೆ ನಾನು ತ್ರಿವಿಕ್ರಮ್ ಅಂತ ಹೇಳ್ತೀನಿ ಗುರು. ಫಿಲ್ಟರ್ಲೆಸ್ ಮಾತಾಡ್ಬಿಡ್ತಾರೆ, ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ನಿಜವಾಗ್ಲು ನನಗೆ ಅನಿಸ್ತಾ ಇದೆ ಗುರು, ಓವರ್ ಆಲ್ ನೋಡಿದಾಗ ತ್ರಿವಿಕ್ರಮ್ ಕೂಡ ಡಿಸರ್ವ್. ಸುದೀಪ್ ಅಣ್ಣ ಹಿಡ್ಕೊಳ್ಳೋ 2 ಕೈಗಳಲ್ಲಿ ತ್ರಿವಿಕ್ರಮದ್ ಕೂಡ ಇರಬೇಕು ಅನ್ನೋದು ನನ್ನ ಮನಸ್ಸಿಂದ ಆಸೆ ಗುರು. ಯಾಕೆ ಅಂತಂದ್ರೆ ನಾನು ಇಷ್ಟು ದಿನ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ಬಟ್ ಆದ್ರೂ ಈಗಲೂ ಹೇಳ್ತೀನಿ ಕೇಳಿ. ತ್ರಿವಿಕ್ರಮ್ ನನಗೆ ಗೊತ್ತು ಗುರು. ಇಬ್ರು ಸೆಂಟ್ರಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಒಟ್ಟಿಗೆ ಕ್ರಿಕೆಟ್ ಆಡಿದೀವಿ, ಚೆನ್ನಾಗಿ ಪರಿಚಯ ಇದೆ. ನಾನು ಏನಾದ್ರೂ ತ್ರಿವಿಕ್ರಮ್ ಬಗ್ಗೆ ವಿಡಿಯೋಸ್ ಮಾಡಿದ್ರೆ ನೀನು ತ್ರಿವಿಕ್ರಮ್ ಬಗ್ಗೆ ಭಜನೆ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಅದಕ್ಕೆ ನಾನು ತ್ರಿವಿಕ್ರಮ್ ಬಗ್ಗೆ ಇದೇ ಕಾರಣಕ್ಕೋಸ್ಕರನೇ ನಾನು ಜಾಸ್ತಿ ವಿಡಿಯೋಗಳಲ್ಲಿ ಏನು ಹೊಗಳೋದಕ್ಕೆ ಹೋಗೋದಿಲ್ಲ. ಹೋಪ್ ಫಾರ್ ದಿ ಬೆಸ್ಟ್. ಆಸ್ ಅ ಫ್ರೆಂಡ್ ಆಗಿ ಕೂಡ ನಾನು ತ್ರಿವಿಕ್ರಮ್ ವಿನ್ ಆಗಿ ಬರ್ಲಿ ಅಂತ ದೇವರಲ್ಲಿ ಮನಸ್ಸಿಂದ ಪ್ರಾರ್ಥನೆ ಮಾಡ್ತೀನಿ. ಈ ಎಲ್ಲ ಅಂಶಗಳನ್ನು ತಗೊಂಡ್ರೆ ತ್ರಿವಿಕ್ರಮ್ ಟ್ರೋಫಿ ತನ್ನ ಕೈಯಲ್ಲಿ ಇಟ್ಕೊಂಡು ಮೇಲೆ ಎತ್ತೋದಕ್ಕೆ ಡಿಸರ್ವ್